ರಾಜ್ಯದಲ್ಲಿ ಹಂದಿ ಜ್ವರದ ಆತಂಕ ವೇಗವಾಗಿ ಹರಡುತ್ತಿದೆ. H1N1 ಹುಬ್ಬಳ್ಳಿಯ ಕಿಮ್ಸ್ನಲ್ಲಿ 14 ಕೇಸ್, ಬೆಂಗಳೂರಿನಲ್ಲಿ ಹೆಚ್ಚುತ್ತಿವೆ ಸೋಂಕು. ಜ್ವರ, ಕೆಮ್ಮು, ನೆಗಡಿಯ ನಿರ್ಲಕ್ಷ್ಯ ಬೇಡ, ಪೋಷಕರೇ ಮಕ್ಕಳ ಬಗ್ಗೆ ಎಚ್ಚರ. H1N1 ಟೆನ್ಷನ್ನ ಸ್ಟೋರಿ ಇದು. ರಾಜ್ಯದಲ್ಲಿ ದಿನೇ ದಿನೇ ಹೆಚ್ಚುತ್ತಿದೆ H1N1 ಸೋಂಕು. ರಾಜ್ಯದಲ್ಲಿ ಸುಮಾರು 4212 ಪ್ರಕರಣಗಳು ದಾಖಲಾಗಿದೆ. ಈ H1N1 ಪ್ರಕರಣ ಸೋಂಕು ಏನಿದೆ ನಿಧಾನವಾಗಿ ಹಪ್ತಾನೆ ಹೋಗ್ತಾ ಇದೆ. ಓವರ್ ಆಗಿ ರಾಜ್ಯದಲ್ಲಿ ಸುಮಾರು 4212 ಪ್ರಕರಣಗಳು ಪತ್ತೆಯಾಗಿದೆ. ಜಿಬಿಎ ವ್ಯಾಪ್ತಿಯಲ್ಲಿ ಅಂದ್ರೆ ಬೆಂಗಳೂರು ವ್ಯಾಪ್ತಿಯಲ್ಲಿ ಸುಮಾರು 2070 ಪ್ರಕರಣಗಳು ದಾಖಲಾಗಿರುವುದು. ನೋಡಿ, ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ H1N1 ಇದೆ. ಮೊನ್ನೆ ಸ್ಕೂಲ್ನಲ್ಲೂ ಕೂಡ ಕಂಡು ಬಂದಿದೆ. ಬೆಂಗಳೂರು ಬಳಿಕ ಈಗ ಹುಬ್ಬಳ್ಳಿಯಲ್ಲೂ ಕೂಡ ಆತಂಕ ಹೆಚ್ಚಾಗಿದೆ. ಹುಬ್ಬಳ್ಳಿಯ ಕಿಮ್ಸ್ನಲ್ಲಿ 14 ಜನರಿಗೆ H1N1 ಸೋಂಕು ದೃಢಪಟ್ಟಿದೆ. ಜ್ವರದಿಂದ ಬಳಲುವ ರೋಗಿಗಳ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ, ಸ್ಪ್ರೆಡ್ ಆಗ್ತಾ ಹೋಗ್ತಾ ಇದೆ ಅತಿ ವೇಗವಾಗಿ. ಕೆಲವರಿಗೆ ಜ್ವರದ ಜೊತೆಗೆ ನೆಗಡಿ, ಕೆಮ್ಮು, ವಾಂತಿ ಬರ್ತಾ ಇದೆ. ಜ್ವರ ಬಂದವರಿಗೆ ವಾರದವರೆಗೆ ಹೇಳೋಕ್ಕಾಗದ ಪರಿಸ್ಥಿತಿ ನಿರ್ಮಾಣ ಆಗಿರೋದು. ಹುಬ್ಬಳ್ಳಿಯ ಚಿಟಗುಪ್ಪಿ ಆಸ್ಪತ್ರೆಯಲ್ಲಿ ಈಗ ಪ್ರತ್ಯೇಕ ವಾರ್ಡ್ನ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಐಸೋಲೇಷನ್ ಮಾಡಿ ಜ್ವರ ಪೀಡಿತರಿಗೆ ಚಿಕಿತ್ಸೆ ಕೊಡಿಸುವಂತಹ ಕೆಲಸ ಆಗ್ತಾ ಇದೆ. ವೈರಲ್ ಫೀವರ್ ಅಂತ ಹೇಳ್ಕೊಂಡು ಜನರು ಮೊದಲಿಗೆ ಆಸ್ಪತ್ರೆಗೆ ಅಡ್ಮಿಟ್ ಆಗ್ತಾ ಇದ್ದಾರೆ. ಅದಾದ ಮೇಲೆ ಟೆಸ್ಟ್ ಮಾಡಿದಾಗ H1N1 ಸೋಂಕು ದೃಢ ಆಗ್ತಾ ಇದೆ. ಜನರಲ್ಲಿ ಆತಂಕ, ಭಯದ ವಾತಾವರಣ ನಿರ್ಮಾಣ ಆಗಿದೆ. ಯೂಶಲಿ ಎವ್ರಿ ಇಯರ್ ಈ ಸೀಸನ್ ಬರುವಂಥ ವೈರಲ್ ಇನ್ಫೆಕ್ಷನ್ನೇ ಇದು ಟೆಂಪ್ರೇಚರು ಮತ್ತು ಇದರಿಂದ ವಾತಾವರಣದಿಂದಾಗಿ ಇದರ ಪ್ರಮಾಣ ಜಾಸ್ತಿ ಆಗಿದೆ. ಆದರೆ ಇದು ಸೆಲ್ಫ್ ಲಿಮಿಟಿಂಗ್ ವೈರಲ್ ಇನ್ಫೆಕ್ಷನ್. ಕೆಲವೊಂದು ಟೆಸ್ಟ್ ಮಾಡಿದಾಗ H1N1 ಪಾಸಿಟಿವ್ ಬರ್ತಾವೆ, ಅದರ ಸಂಖ್ಯೆನೂ ಜಾಸ್ತಿ ಇದೆ. ಹೆಚ್ಚಿನ ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ ಇನ್ಫೆಕ್ಷನ್ಗೆ ಅಷ್ಟೇ ಸೀಮಿತ ಆಗಿದೆ. ಲಂಗ್ ಇನ್ಫೆಕ್ಷನ್ ಜಾಸ್ತಿ ಕಂಡು ಬರ್ತಾ ಇಲ್ಲ. ಲಂಗ್ ಇನ್ಫೆಕ್ಷನ್ ಇದ್ದರೂ ಅದು ಇಮ್ಯುನೋ ಕಾಂಪ್ರಮೈಸ್ಡ್ ಪೀಪಲಲ್ಲಿ ಮಾತ್ರ ಹೆಚ್ಚಾಗಿ ಕಂಡು ಬರ್ತಾ ಇದೆ. ವರ್ಷಕ್ಕಿಂತ ಇದು ಭಾಳ ಏನು ಜಾಸ್ತಿ ಆಗಿಲ್ಲ. ನಾವು ಟೆಸ್ಟ್ ಮಾಡೋ ಇದು ಜಾಸ್ತಿ ಆದರೆ ಇನ್ನೂ ಸ್ವಲ್ಪ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ಬೋದು. ಆದರೆ OPD ಪೇಷಂಟ್ಗಳಿಗೆ ನಾವು ಹೆಚ್ಚಾಗಿ ಟೆಸ್ಟ್ ಮಾಡೋದಿಲ್ಲ. ಅದನ್ನು ಆ ಥರ ಗೈಡ್ಲೈನ್ಸು ಇಲ್ಲ OPD ಪೇಷಂಟ್ಗಳಿಗೆ H1N1 ಚೆಕ್ ಮಾಡಬೇಕಂತ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿಗಳು. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹುಬ್ಬಳ್ಳಿಯಿಂದ ಶಿವರಾಮ ಸುಂಡಿ ಇದ್ದಾರೆ, ಹಾಗೆಯೇ ಆಶಿಕ್ ಇದ್ದಾರೆ. ಮೊದಲಿಗೆ ಆಶಿಕ್ ಮಾತಾಡಿಸ್ತಾ ಹೋಗ್ತೀನಿ. ಆಶಿಕ್, ಈಗ ಬೆಂಗಳೂರಿನಲ್ಲಿ H1N1 ಪ್ರಕರಣಗಳು ದಾಖಲಾಗ್ತಾ ಇದೆ. ಎಸ್ಪೆಷಲಿ ಓವರ್ ಆಗಿ ರಾಜ್ಯಕ್ಕೆ ಕಂಪೇರ್ ಮಾಡ್ತಾ ಹೋದ್ರೆ 4000ರಲ್ಲಿ 2000 ಚಿಲ್ಲರೆ ಪ್ರಕರಣಗಳು ಬೆಂಗಳೂರಿನಲ್ಲೇ ದಾಖಲಾಗಿರುವುದು. ಆರೋಗ್ಯ ಇಲಾಖೆ ಯಾವ ರೀತಿ ಎಚ್ಚರಿಕೆಯನ್ನು ವಹಿಸಿದೆ, ಮುಂಜಾಗ್ರತಾ ಕ್ರಮ ಯಾವ ರೀತಿ ವಹಿಸಿದೆ? ಧನುಶ್ರೀ, ಈಗಾಗಲೇ H1N1 ಪ್ರಕರಣಕ್ಕೆ ಸಂಬಂಧಪಟ್ಟಿರುವ ಹಾಗೆ ಆರೋಗ್ಯ ಇಲಾಖೆ ಕೆಲವೊಂದು ಸಲಹೆ ಸೂಚನೆಗಳನ್ನು ರಾಜ್ಯದ ಜನರಿಗೆ ಕೊಟ್ಟಿರುವಂಥದ್ದು. ಎಸ್ಪೆಷಲಿ ಬೆಂಗಳೂರಿನಲ್ಲೇ ಸುಮಾರು 80%ಗಿಂತಲೂ ಅಧಿಕ ಪ್ರಕರಣಗಳು ಏನು ದಾಖಲಾಗಿದೆ ಇವತ್ತು. ಅದರ ಪೈಕಿ 80%ನಷ್ಟು ಪ್ರಕರಣಗಳು ಬೆಂಗಳೂರಿನಲ್ಲೇ ದೃಢ ಆಗಿರುವಂಥದ್ದು. ಈ ಒಂದು ಮಳೆಗಾಲ ಶುರುವಾಗಿರುವಂಥ ಕಾರಣಕ್ಕಾಗಿ ಜನಸಾಮಾನ್ಯರಲ್ಲಿ ಸಹಜವಾಗಿ ಕಾಣುವಂಥ ಕೆಮ್ಮು, ಶೀತ, ಜ್ವರ, ನೆಗಡಿ ಏನಿದೆ ಇದೇ H1N1 ಆಗಿ ಕನ್ವರ್ಟ್ ಆಗ್ತಿದೆ ಅನ್ನುವಂಥ ಮಾತುಗಳು ವೈದ್ಯರು ಹೇಳ್ತಾ ಇರುವಂಥದ್ದು. ಸರಿಯಾದ ರೀತಿಯಾಗಿರುವಂಥ ಪ್ರಿಕಾಷನ್ನ ತೆಗೆದುಕೊಂಡಿಲ್ಲ ಅಂತಂದ್ರೆ ಇದು ಆತಂಕ ಆಗುತ್ತೆ. ಆದರೆ ಯಾವುದೇ ರೀತಿಯಾಗಿರುವಂಥ ಭಯ ಬೇಡ. ಅಂದರೆ ಸಹಜವಾಗಿ ನಮ್ಮ ರುಟೀನ್ ಲೈಫ್ ಏನಿದೆ ಆ ರುಟೀನ್ ಲೈಫ್ನಲ್ಲಿ ನಾವು ಕೆಲವೊಂದಿಷ್ಟು ಹೆಚ್ಚಿನ ಎಚ್ಚರಿಕೆಗಳನ್ನು ತೆಗೆದುಕೊಂಡ್ರೆ ಇಂಥ ಸಮಸ್ಯೆಗಳಿಂದ, ಇಂಥ ಸೋಂಕಿನಿಂದ ನಾವು ಮುಕ್ತರಾಗ್ಬೋದು ಅನ್ನುವಂಥ ಒಂದು ಸಲಹೆಯನ್ನು ವೈದ್ಯರು ಕೊಡ್ತಾ ಇರುವಂಥದ್ದು. ಈಗಾಗಲೇ ಆರೋಗ್ಯ ಇಲಾಖೆ ಜನರಿಗೆ ಏನು ಮಾಡಬೇಕು, ಏನು ಮಾಡಬಾರ್ದು ಅನ್ನುವಂಥ ಒಂದು ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಸಾಧ್ಯ ಆದಷ್ಟು ಬಿಸಿನೀರನ್ನು ಕುಡಿಯುವಂಥದ್ದು, ದೇಹವನ್ನು ಬೆಚ್ಚಗೆ ಇಟ್ಕೊಳ್ಳುವಂಥದ್ದು, ಮಳೆಯಲ್ಲಿ ಮೈಯೊಡ್ಡಿ ನಿಲ್ಲದೆ ಇರುವಂಥದ್ದು. ಅಂದರೆ ಈ ರೀತಿಯಾಗಿ ಸಹಜವಾಗಿ ಏನೇನು ಸಲಹೆ ಸೂಚನೆಗಳನ್ನು ಆರೋಗ್ಯ ಇಲಾಖೆ ಕೊಟ್ಟಿರುವಂಥದ್ದು ಮತ್ತು ವೈದ್ಯರು ಕೂಡ ಬಹಳ ಸೂಕ್ಷ್ಮವಾಗಿ ಇದನ್ನು ಪರಿಗಣಿಸಿರುವಂಥದ್ದು. ಬೆಂಗಳೂರಿನಲ್ಲಿ ಬರೋಬ್ಬರಿ 2250ಕ್ಕಿಂತ ಹೆಚ್ಚಿನ ಪ್ರಕರಣಗಳು ಈಗಾಗಲೇ ದಾಖಲಾಗಿದೆ. ಇತ್ತೀಚೆಗೆ ಬೆಂಗಳೂರಿನ ಒಂದು ಖಾಸಗಿ ಶಾಲೆಯಲ್ಲೂ ಕೂಡ ಮಕ್ಕಳಲ್ಲಿ H1N1 ಪ್ರಕರಣ ದೃಢ ಆಗಿತ್ತು ಅನ್ನುವಂಥ ಒಂದು ಶಂಕೆ ವ್ಯಕ್ತವಾಗಿತ್ತು. ಈ ಸಂದರ್ಭದಲ್ಲಿ ಇಡೀ ಶಾಲೆಯ 2500ಕ್ಕೂ ಹೆಚ್ಚಿನ ಮಕ್ಕಳನ್ನು ವೈದ್ಯಕೀಯ ತಪಾಸಣೆಗೆ ಒಳಪಡಿಸಿದ ಸಂದರ್ಭದಲ್ಲಿ ಮಕ್ಕಳಲ್ಲಿ H1N1 ದೃಢ ಆಗಿಲ್ಲ ಅನ್ನುವಂಥ ಏನು ರಿಪೋರ್ಟ್ ಬಂದಿತ್ತು. ಆದರೆ ಮಕ್ಕಳಲ್ಲಿ ಕೆಮ್ಮು, ಶೀತ, ಜ್ವರ, ನೆಗಡಿ ಮುಂತಾದ ಕಾಮನ್ ಇನ್ಫ್ಲೂ ಅಂತ ನಾವೇನು ಹೇಳ್ತೀವಿ ಅಂಥ ಪ್ರಕರಣಗಳು ಮಾತ್ರ
ದಾಖಲಾಗಿರುವಂಥದ್ದು. ಆದರೆ ಒಟ್ಟಾರೆ ಬೆಂಗಳೂರಿನಲ್ಲಿ ಈಗ ದಿನದಿಂದ ದಿನಕ್ಕೆ ಪ್ರಕರಣಗಳ ಸಂಖ್ಯೆ ಏರಿಕೆ ಆಗ್ತಾ ಇದೆ. ಮಳೆಯೂ ಕೂಡ ಏನು ಮೆಲ್ಲಗೆ ಬೀಳ್ತಾ ಇರುವಂಥದ್ದು. ಸೊ ಹೀಗಾಗಿ ಸಹಜವಾಗಿ ಸಮುದಾಯಗಳ ಮಧ್ಯೆ H1N1 ಮೆಲ್ಲನೆ ಕಬಂಧಭಾವವನ್ನು ಚಾಚ್ತಾ ಇರುವಂಥದ್ದು. ಇದಕ್ಕೆ ಮುನ್ನೆಚ್ಚರಿಕೆ ತೆಗೆದುಕೊಳ್ಳೋದು ಒಂದು ಹೆಜ್ಜೆ. ಆದರೆ ನಂತರ ಇದನ್ನೇನಾದರೂ ಸಿಂಪ್ಟಮ್ಸ್ ಬಂದರೆ, ಅದರ ಮುಖ್ಯವಾಗಿ ಜ್ವರ, ಗಂಟಲು ನೋವು, ವಾಂತಿ ಭೇದಿ ಆಗುವಂಥದ್ದು, ಸೊ ಇಂಥದ್ದೇನಾದರೂ ಗುಣಲಕ್ಷಣಗಳು ಕಂಡು ಬಂದರೆ ತಕ್ಷಣವೇ ವೈದ್ಯರನ್ನ ಸಂಪರ್ಕ ಮಾಡಿ ಔಷಧಿಗಳನ್ನು ಕೂಡ ತೆಗೆದುಕೊಳ್ಳೋದಕ್ಕೆ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಧನುಶ್ರೀ. ಓಕೆ ಆಶಿಕ್, ಹಾಗೇನೆ ಶಿವರಾಮ ಸುಂಡಿ ಹುಬ್ಬಳ್ಳಿಯಲ್ಲೂ ಕೂಡ ಒಟ್ಟು 14 ಪ್ರಕರಣ ದಾಖಲಾಗಿದ್ದಾರೆ. ಆಸ್ಪತ್ರೆಯಲ್ಲಿ ಪ್ರತ್ಯೇಕ ವಾರ್ಡ್ ವ್ಯವಸ್ಥೆ ಆಗಿದೆಯಾ? ಆ ಮಟ್ಟದಲ್ಲಿ ಅಲ್ಲಿ ಆರೋಗ್ಯ ಇಲಾಖೆ ಅಧಿಕಾರಿಗಳು ಯಾವ ರೀತಿ ಎಚ್ಚರಿಕೆಯನ್ನು ವಹಿಸಿಕೊಂಡಿದ್ದಾರೆ? ಧನುಶ್ರೀ, ಈಗೇನು ಹುಬ್ಬಳ್ಳಿ ಕಿಮ್ಸ್ನಲ್ಲಿ ಏನು ಈ ಒಂದು ಟೆಸ್ಟ್ ಮಾಡಿದ ಸಂದರ್ಭದಲ್ಲಿ 19 ಪ್ರಕರಣಗಳು ಬೆಳಕಿಗೆ ಬಂದಿದ್ದಾವೆ ಮತ್ತು ಇಲ್ಲಿ ಚಿಟಗುಪ್ಪಿ ಆಸ್ಪತ್ರೆಯಲ್ಲಿ ಒಂದು ಐಸೋಲೇಷನ್ ವಾರ್ಡ್ ನಿರ್ಮಾಣ ಮಾಡಿದ್ದು ಆ ರೀತಿಯ ಒಂದು ಸೋಂಕು ಕಂಡು ಬಂದಲ್ಲಿ ಅವರಿಗೆ ಒಂದು ಪ್ರತ್ಯೇಕ ಐಸೋಲೇಷನ್ ಚಿಕಿತ್ಸೆ ಕೊಡುವಂಥ ಕೆಲಸ ಆಗ್ತಾ ಇದೆ ಇಲ್ಲಿ. ಮತ್ತು ಏನು ಇಡೀ ಜಿಲ್ಲೆಯ ಒಂದು ಅಂಕಿ ಸಂಖ್ಯೆಗಳಲ್ಲ, ಕೇವಲ ಒಂದು ಕಿಮ್ಸ್ಗೆ ಬಂದಂಥ ಅಂಕಿ ಸಂಖ್ಯೆಗಳು ಇದಾಗಿದ್ದಾವೆ. ಹಾಗಾಗಿ ಒಂದು ರೀತಿಯಲ್ಲಿ ಆತಂಕ ಸೃಷ್ಟಿಸುವಂಥ ಅಂಕಿ ಸಂಖ್ಯೆಗಳಂತ ಹೇಳ್ಬೋದು. ಯಾಕಂದರೆ ಏನು ಈ ಟೆಸ್ಟ್ ಮಾಡಿದ್ದು ಕಡಿಮೆ ಪ್ರಮಾಣದಲ್ಲಿ ಟೆಸ್ಟ್ ಮಾಡಲಾಗಿದೆ, 19 ಪ್ರಕರಣ ಬೆಳಕಿಗೆ ಬಂದವೆ. ಟೆಸ್ಟ್ ಪ್ರಮಾಣ ಸಂಖ್ಯೆ ಹೆಚ್ಚಾದಲ್ಲಿ ಮತ್ತಷ್ಟು ಪ್ರಕರಣಗಳು ಬೆಳಕಿಗೆ ಬರುವಂಥ ಸಾಧ್ಯತೆಗಳಿದೆ ಅಂತೇಳಿ ಕಿಮ್ಸ್ ವೈದ್ಯಕೀಯ ಅಧೀಕ್ಷಕ ಈಶ್ವರ ಹಸ್ಬಿ ಅವರು ಹೇಳಿದ್ದಾರೆ. ಹೀಗಾಗಿ ಒಂದು ಆತಂಕ ಅಂತೂ ನಿರ್ಮಾಣವಾಗಿದೆ ಮತ್ತು OPD ಪೇಷಂಟ್ಗಳ ಸಂಖ್ಯೆ ಜಾಸ್ತಿ ಆಗಿದೆ. ವೈರಲ್ ಫೀವರ್ ಹೆಚ್ಚಾಗಿರೋದ್ರಿಂದಾಗಿ ಆಸ್ಪತ್ರೆಗೆ ಬರುವವರ ಸಂಖ್ಯೆ ಮತ್ತು ದುಪ್ಪಟ್ಟಾಗಿದೆ ಅಂತ ಹೇಳ್ಬೋದು. ಸರ್ಕಾರಿ ಇರ್ಬೋದು ಮತ್ತು ಖಾಸಗಿ ಆಸ್ಪತ್ರೆಗಳಲ್ಲಿ ಈ ಒಂದು ಚಿಕಿತ್ಸೆ ಪಡೆಯುವಂಥ ಕೆಲಸ ಆಗ್ತಾ ಇದೆ. ಒಟ್ಟಾರೆ ಒಂದು H1N1 ವಿಚಾರದಲ್ಲಿ ಆತಂಕ ಸೃಷ್ಟಿಯಾಗಿದೆ. ಈ ನಿಟ್ಟಿನಲ್ಲಿ ಏನಂದರೆ ಒಂದು ಸಪ್ರೇಟ್ ಒಂದು ಆ ರೀತಿಯ ಒಂದು ಸೋಂಕಿತರಿಗೆ ಸಪ್ರೇಟ್ ಒಂದು ಚಿಕಿತ್ಸೆ ಕೊಡುವಂಥ ವ್ಯವಸ್ಥೆ ಆಗ್ತಾ ಇದೆ ಮತ್ತು ಅಗತ್ಯ ಮುನ್ನೆಚ್ಚರಿಕಾ ಕ್ರಮ ಕೈಗೊಳ್ಳುವಂತೆ ವೈದ್ಯರು ಸಲಹೆ ಕೊಡ್ತಾ ಇದ್ದಾರೆ. ಧನುಶ್ರೀ. ಥ್ಯಾಂಕ್ ಯು ಶಿವರಾಮ ಸುಂಡಿ ಹಾಗೆಯೇ ಆಶಿಕ್ ತಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಮುಂದೆ